ಮುಖ್ಯಮಂತ್ರಿಯನ್ನ ಮನವಿ ಮಾಡೋದಷ್ಟೇ, ಸ್ವಾಮಿ ಈಗಲೂ ಕೂಡ ನಮ್ಮ ಕೊರಚ ಸಮಾಜದ ಬಂಧುಗಳು ಆ ತಾಯಂದ್ರು ಕಸಬಾರ್ಗಿ ಮಾರಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಭೋವಿ ಸಮಾಜದ ಬಂಧುಗಳು ಕಲ್ಲನ್ನು ಒಡೆದು ಅವರು ಕೂಡ ಕಲ್ಲನ್ನು ಒಡೆದು ಬದುಕುವಂತ ಸ್ಥಿತಿಯಲ್ಲಿದ್ದಾರೆ. ಸ್ವಾಮಿ ನೀವು ಹೇಳ್ತಾ ಇದ್ದೀರಾ ಈ ಸಮುದಾಯಗಳು ಮುಂದುವರಿದಿದ್ದಾವೆ, ಯಾವುದರಲ್ಲಿ ಮುಂದುವರೆದಿದ್ದಾರೆ ಸ್ವಾಮಿ? ಮಾನ್ಯ ಸಿದ್ದರಾಮಯ್ಯರೇ, ಹೋದ ಸರ್ಕಾರ ಏನು ಬಂಜಾರ, ಕೊರಮ, ಕೊರಚ, ಭೋವಿ ಈ 4 ಸಮುದಾಯಗಳಿಗೆ 4% ಕೊಟ್ಟಿತ್ತು. ಆ 4% ಅನ್ನೇ ನಾವು ಒಪ್ಪಲಿಲ್ಲ. ಅವ್ರನ್ನ ನಾವು ಧಿಕ್ಕರಿಸಿ ಅವ್ರನ್ನೆಲ್ಲೂ ಕೂಡ ಮನೆಗೆ ಕಳಿಸಿದ್ದೇವೆ, ಬಂಧುಗಳ ಮನೆಗೆ ಕಳಿಸಿದ್ದೇವೆ. ಆದ್ರೆ ಇವತ್ತು ಕೂಡ ನೀವು ಅದೇ ಕೆಲಸವನ್ನು ಮಾಡ್ತಾ ಇದ್ದೀರಿ. ನೀವು ಅಹಿಂದ ನಾಯಕರಂತ ಹೇಳ್ತೀರಿ, ಹಿಂದುಳಿದ ವರ್ಗಕ್ಕೆ ನಾನು ನ್ಯಾಯವನ್ನು ಒದಗಿಸಿಕೊಡ್ತೇನೆ ಅಂತ ಹೇಳ್ತೀರಿ. ಎಲ್ಲಿ ನ್ಯಾಯ ಕೊಡ್ತಾ ಇದ್ದೀರಾ ಸ್ವಾಮಿ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನಾದ್ರೂ ಅದೇ ತಪ್ಪನ್ನು ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು 63 ಜಾತಿಯ ಸಮುದಾಯಗಳು ತಕ್ಕ ಪಾಠವನ್ನು ಕಲಿಸ್ತವೆ. ಸಮಾಜದ ಎಲ್ಲ ಬಂಧುಗಳಿಗೆ ಜೈ ಶಿವಲಾಲ್, ಜೈ ಭೀಮ್. ಇವತ್ತೇನು ಬಳ್ಳಾರಿ ಜಿಲ್ಲೆಯಲ್ಲಿ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳಿಂದ ಕೊರಚ, ಕೊರ್ಮ, ಭೋವಿ, ಲಂಬಾಣಿ, ಬಂಜಾರ ಸಮುದಾಯ ವತಿಯಿಂದ ಅವೈಜ್ಞಾನಿಕವಾದ ನಾಗಮೋಹನ್ ದಾಸರ ವರದಿಯನ್ನು ಸರ್ಕಾರದ ವಿರುದ್ಧ ಏನು ಒಳ ಮೀಸಲಾತಿ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆಯ ಉದ್ದೇಶ ಅಷ್ಟೇ, ಸನ್ಮಾನ್ಯ ಘನವೇತ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ನಾಗಮೋಹನ್ ದಾಸರವರ ಅವೈಜ್ಞಾನಿಕವಾದ ಅಸಂಬದ್ಧವಾದ ವರದಿಯನ್ನು ಇಟ್ಕೊಂಡು ಕೊರಮ, ಕೊರಚ, ಭೋವಿ, ಬಂಜಾರ ಹಾಗೂ 63 ಜಾತಿಗಳನ್ನು ಸೇರಿಸಿ ಏನು 4% ಇಂದ 1% ಹೆಚ್ಚಿಗೆ ಕೊಟ್ಟು 5% ಮಾಡಿದ್ದೀರಿ. ಇದು ಘೋರ ಅನ್ಯಾಯ ಆಗ್ತದೆ. ಹಾಗಾಗಿ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ತಾವು ಅಹಿಂದ ನಾಯಕರು ನಮ್ಮ ಸ್ಥಿತಿಗತಿಗಳನ್ನು ನೀವು ಪರಿಗಣಿಸಿ ಮತ್ತೊಮ್ಮೆ ಜನಗಣತಿಯ ಸಮೀಕ್ಷೆಯನ್ನು ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿಕೊಂಡು ಮೊನ್ನೆ ನೀವು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸರ ವರದಿ ಏನಿದೆ ಇದು ಅವೈಜ್ಞಾನಿಕವಾದ ವರದಿ ಇದೆ. ಸರಿಯಾದ ರೀತಿಯಲ್ಲಿ ಯಾರೂ ಕೂಡ ಮನೆಗೆ ತೆರಳಿ ಅವರು ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿಲ್ಲ. ಹಾಗಾಗಿ ನಮ್ಮ ಜನಸಂಖ್ಯೆ ಸುಮಾರು ಕರ್ನಾಟಕದಲ್ಲಿ ಬಂಜಾರ ಸಮಾಜದ ಜನಸಂಖ್ಯೆ 30 ರಿಂದ 35 ಲಕ್ಷದವರೆಗೆ ಇದೆ. ಆದರೆ ನೀವು ಭಾಳಷ್ಟು ತುಂಬ ಕಡಿಮೆಯನ್ನು ತೋರಿಸಿದ್ದೀರಿ. ಹಾಗಾಗಿ ದಯಮಾಡಿ ಘನವೆತ್ತ ಸರ್ಕಾರ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಪರಿಗಣಿಸಿ ಈ ಸಮುದಾಯಗಳಿಗೆ ನೀವು ನ್ಯಾಯವನ್ನು ಒದಗಿಸಿಕೊಡಬೇಕು. ಮತ್ತೊಮ್ಮೆ ಜನಗಣತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಮತ್ತೊಮ್ಮೆ ಸಮೀಕ್ಷೆಯನ್ನು ನಡೆಸಿ ಈ ಕೊಲಂಬೋ ಸಮುದಾಯಕ್ಕೆ ನೀವು 7% ಕೊಡೋದಾದರೆ ಈ ಕೊಲಂಬೋ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡ್ತೀರಿ. ನಿಮ್ಮ ಮೇಲೆ ನಮಗೆ ಭರವಸೆ ಇದೆ. ನೀವು ನಮ್ಮ ಅಹಿಂದ ನಾಯಕರು, ತಾವು ದಯಮಾಡಿ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಬೇಡಿ ಅಂತೇಳಿ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಶಿವಲಾಲ್. ಇಂದಿನ ದಿನ ನಾವು ಕೊಲಂಬೋ ಸಮಾಜದಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಒಳ ಮೀಸಲಾತಿ ಅವೈಜ್ಞಾನಿಕವಾಗಿದ್ದು ಅದರ ವಿರೋಧವಾಗಿ ನಾವು ಕೊಲಂಬೋ ಸಮಾಜದಿಂದ ನಾವು ಇಂದು ಬಳ್ಳಾರಿಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ನನ್ನ ಹೆಸರು ಚಂದ್ರು ನಾಯಕ್ ಅಂಥೇಳಿ, ಗೋರ್ಸೇನಾ ಬಳ್ಳಾರಿ ಜಿಲ್ಲಾಧ್ಯಕ್ಷರು. ಈ ಮೂಲಕ ನಾನು ಈ ನಾಗಮೋಹನ್ ದಾಸ್ ವರದಿಯ ಅವೈಜ್ಞಾನಿಕವಾಗಿದ್ದು ಜನಸಂಖ್ಯೆ ತುಂಬ ಕಡಿಮೆ ಕೊಟ್ಟಿದ್ದಾರೆ. ಕಾರಣ ಏನೆಂದರೆ ನಮ್ಮ ಕರ್ನಾಟಕದಲ್ಲಿ 3300ಕ್ಕೂ ಹೆಚ್ಚು ತಾಂಡಗಳಿದ್ದು ಸಾಮಾನ್ಯವಾಗಿ ಸರಿಸುಮಾರು ಒಂದು ತಾಂಡಕ್ಕೆ 1000 ಜನ ಅಂದರೂ 33 ಲಕ್ಷ ಜನ ಇದ್ದೀವಿ ನಾವು. ಆದರೆ ಕೇವಲ 14,05,000 ಅಂತ ತೋರಿಸಿರೋದು ಇದು ಅವೈಜ್ಞಾನಿಕವಾಗಿದೆ. ನಮ್ಮ ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಸಮೀಕ್ಷೆ ಸಂದರ್ಭದಲ್ಲಿ ನಮ್ಮ ಜನಾಂಗ ಕಬ್ಬು ಕಡಿಯಲು ಗುಳೆ ಹೋಗಿರ್ತಾರೆ. ಹಾಗಾಗಿ ಮತ್ತೊಂದು ಸಲ ಜಾತಿ ಗಣತಿ ಮತ್ತು ಜನಗಣತಿ ಆಗಬೇಕು. ಇವೆಲ್ಲ ಆದ ನಂತರ ನಮ್ಮ ಕೊಲಂಬೋ ಸಮಾಜಕ್ಕೆ ಏನೀಗ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಿನ 7% ನಮಗೆ ನೀಡಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಒಂದು ವೇಳೆ ಈಗ ವರದಿಯನ್ನು ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ತಾಂಡಗಳಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಕೊಲಂಬೋ ಸಮಾಜದ ಎಲ್ಲ ನಾವು ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರ ಮನೆಗಳಿಗೆ ಮುತ್ತಿಗೆ ಹಾಕ್ತೀವಿ. ಇದಾದ ನಂತರ ವಿಧಾನಸೌಧಕ್ಕೂ ಸಹಿತ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು
ಈ ಹಿಂದೆ ತಾವುಗಳು ಕೂಡ ಗಮನಿಸಿದಿರಿ, ಈ ಸಮುದಾಯದ ಶಕ್ತಿ ಏನಿದೆ ತಮಗೂ ಕೂಡ ಗೊತ್ತಿದೆ. ಬಂಜಾರ, ಭೋವಿ, ಕೊರಚ, ಕೊರಮ ಸಮುದಾಯಗಳು ಕೈ ಕೊಟ್ಕೊಂಡು ಕುಂತಿಲ್ಲ. ಮೊನ್ನೆ 10ನೇ ತಾರೀಕು ತಾವುಗಳು ಏನು ನಿದ್ದೆಯಲ್ಲಿದ್ರಿ ತಮ್ಮನ್ನು ಎಬ್ಸೋಕಂಥ ಕೆಲಸವನ್ನು ಈ ಸಮುದಾಯಗಳು ಮಾಡಿದೆ. ತಾವುಗಳು ಕೂಡ ಇದನ್ನು ಗಮನಿಸಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಒಂದು ಸಮುದಾಯದ ಮುಖ್ಯಮಂತ್ರಿ ಅಲ್ಲ. ತಾವುಗಳು ಇದನ್ನೇನೋ ಮರ್ತಿದ್ರೆ ದಯವಿಟ್ಟು ನಾವು ಕೂಡ ಅದನ್ನು ನೆನೆಸ್ತೀವಿ, ಅವಾಗ ನೆನೆಸ್ತಾ ಇರ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಏನಿದೆ ಅದನ್ನು ನೀವು ನಿಭಾಯಿಸಬೇಕು. ಕೇವಲ ವೋಟ್ ಓಲೈಕೆಗಾಗಿ, ಕೇವಲ ರಾಜಕಾರಣಕ್ಕಾಗಿ ಇನ್ನು 1 ವರ್ಷ 2 ವರ್ಷದಲ್ಲಿ ತಾವುಗಳು ನಿವೃತ್ತನ ಹೊಂದಿ ತಾವು ಮನೆಯಲ್ಲಿ ಮಲಗಿಬಿಡ್ತೀರಿ. ಆದರೆ ಸಮುದಾಯಗಳ ನಡುವೆ ಏನು ಜಗಳವನ್ನು ಹಾಕಿ ಹೋಗ್ತಾ ಇದ್ದೀರಿ, ಇದನ್ನು ಕೊಲಂಬೋ ಸಮುದಾಯ ಸಹಿಸಲ್ಲ. ನಮ್ಮ ಮಕ್ಕಳ ಭವಿಷ್ಯ ಏನಿದೆ ತಮಗೆ ಕೂಡ ಗೊತ್ತಿದೆ. ಬನ್ನಿ, ನಮ್ಮ ತಾಂಡಗಳಿಗೆ ಒಂದು ಸಾರಿ ಆದರೂ ತಾವುಗಳು ಭೇಟಿ ಕೊಟ್ಟಿದ್ದೀರಾ, ಬರ್ತೀರಾ? ತಾವುಗಳು ಸೀಟಲ್ಲಿದ್ದರೆ ಸುರಗಣ್ಣನಕೊಪ್ಪಕ್ಕೆ ಬರ್ತೀರಿ, ನಮ್ಮ ಸೇವಾಲಾಲ್ ಜಯಂತಿಯನ್ನು ಉದ್ಘಾಟನೆ ಮಾಡ್ತೀರಿ, ಒಂದೆರಡು ಮಾತನ್ನು ಹೇಳಿ ಶಿಳೆ ಚಪ್ಪಾಳೆ ಗಿಟ್ಟಿಸ್ಕೊಂಡು ಹೋಗ್ಬಿಡ್ತೀರಿ. ಆದರೆ ತಾಂಡಗಳಿಗೆ ಯಾವತ್ತಾದರೂ ಭೇಟಿ ಕೊಟ್ಟಿದ್ದೀರಾ ಸ್ವಾಮಿ? ಹಾಡಿ ಹಟ್ಟಿಗಳು ನಿಮಗೆ ಗೊತ್ತಾ? ನಮ್ಮ ಸಮುದಾಯದ ಜನಗಳು ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲಿ ದುಡಿಯೋಕೆ ಹೋಗ್ತಾರೆ ಅದು ಗೊತ್ತಾ? ಮುಖ್ಯಮಂತ್ರಿಗಳೇ, ತಮಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 10ನೇ ತಾರೀಕಿಂದ ತಮಗೇನು 1 ವಾರದ ಗಡುವನ್ನು ಕೊಟ್ಟಿದ್ದೇವೆ. ತಾವು ಅದನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ಮಾಡಿ ಈ ಸಮುದಾಯಕ್ಕೆ ಏನು ನ್ಯಾಯವನ್ನು ಕೊಡಬೇಕು ಅದನ್ನು ಕೊಡೋದಾದರೆ ಕೊಡಿ, ಇಲ್ಲ ಅಂದರೆ ಮನೆ ಬಾಗಿಲನ್ನು ಬೀಗ ಹಾಕಿ ಮತ್ತು ಬೆಂಗಳೂರು ಚಲೋವನ್ನು ನಾವು ಮಾಡ್ತೀವಿ. ನಾವು ಈ ಸರಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತೇಳಿ ತಮಗೆ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ. ಶಿವಕುಮಾರ್, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘಟನೆ, ಜೈ ಸೇವಾಲಾಲ್. ಬಳ್ಳಾರಿಯಲ್ಲಿ ಈ ದಿನ ಇಷ್ಟು ಜನಸಂಖ್ಯೆ ಸೇರಿ ನಾವು ಹೋರಾಟ ಮಾಡೋಕ್ಕೆ ಕಾರಣ ಒಳ ಮೀಸಲಾತಿ ಅನ್ನೋದು ಒಂದು ಕೂಗನ್ನ ನಾವು ವಿರೋಧವಾಗಿ ನಿಂತ್ಕೊಂಡಿದ್ದೀವಿ. ಯಾಕಂದರೆ ಒಳ ಮೀಸಲಾತಿನ ಅವೈಜ್ಞಾನಿಕವಾಗಿ ಜಾರಿಗೆ ತರೋಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ. ಇದಕ್ಕೆ ನಾವು ಒಪ್ಪಲ್ಲ. ಯಾಕಂತಂದರೆ ನಾವು ಇಷ್ಟು ಜನಾಂಗ ಇಷ್ಟು ಬಲಿಷ್ಠವಾಗಿ ಇದ್ದು ನಾವೆಲ್ಲ ವೋಟ್ ಹಾಕಿದ್ದಕ್ಕೇ ಕಾಂಗ್ರೆಸ್ ಸರ್ಕಾರ ಇಷ್ಟು ಬಲಿಷ್ಠವಾಗಿ ನಿಂತ್ಕೊಂಡಿರೋದು. ಅವರು ನಿರ್ಧಾರ ತಗೊಳ್ಳಂಗಾಗಿದ್ದರೆ ಸದಾಶಿವ ವರದಿ ಹಾಕಬೇಕಿತ್ತು, ಇಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ, ಮತ್ತು ನಾಗಮೋಹನ್ ದಾಸ್ ವರದಿ ಬೇಕಾಗಿರಲಿಲ್ಲ. ಹಾಗಾಗಿ ಈ ಒಳ ಮೀಸಲಾತಿ ತಕ್ಷಣವೇ ಜಾರಿಗೆ ತರಬಾರ್ದು ಅಂತ ನಮ್ಮ ಒತ್ತಾಯ ಇದೆ. ಇದನ್ನು ಜಾರಿಗೆ ತರಬೇಕು ಅಂತಂದರೆ 7% ಮಾಡಲಿ, ನಮ್ಮ ಕೊಲಂಬೋ ಸಮುದಾಯನ ಉಳಿಸ್ಕೊಳ್ಳಿ ಅಂತ ಈ ಮೀಡಿಯಾ ಮೂಲಕ ಕೇಳ್ಕೊಳ್ತಿದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.